ಪೆನ್ ಡ್ರೈವ್ ವಿಚಾರ ಹಾಗೂ ನನಗೂ ಯಾವುದೇ ರೀತಿಯಾದ ಸಂಬಂಧ ಇಲ್ಲ. ಪೆನ್ ಡ್ರೈವ್ ವಿಚಾರ ನನಗೆ ಗೊತ್ತೇ ಇಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಪೆನ್ ಡ್ರೈವ್ ವಿಚಾರಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ. ದೇವರಾಜೇಗೌಡ ಮೋಸ್ಟ್ ಕ್ರಿಮಿನಲ್ ಮ್ಯಾನ್ ಅಂತ ಬೆಂಗಳೂರಿನಲ್ಲಿ ಶಿವರಾಮೇಗೌಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಗೆಸ್ಟ್ ಅಪಿಯರೆನ್ಸ್ ಥರ ದೇವರಾಜೇಗೌಡ ನನ್ನನ್ನು ಸಿಗಿಸಿದ್ರು. ಮೊನ್ನೆ ದೇವರಾಜೇಗೌಡ ಒಂದು ಬುಲೆಟಿನ್ ಅನ್ನು ಹೊಡೆದಿದ್ದಾರೆ. 100 ಕೋಟಿ ವ್ಯವಹಾರಕ್ಕೂ ನನ್ನನ್ನೇ ಭಾಗಿ ಮಾಡಿದ್ದಾನೆ ಅಂತ ಆಕ್ರೋಶವನ್ನು ಹೊರಹಾಕಿದ್ರು. ಆರಂಭದಲ್ಲಿ ಇವರ ಹೆಸರು ಕೂಡ ಇತ್ತು. ಇವರು ಮಾತನಾಡಿರುವಂಥ ಆಡಿಯೋವನ್ನು ಕೂಡ ರಿಲೀಸ್ ಮಾಡಿದರು ದೇವರಾಜೇಗೌಡ. ಈಗ ಆ ವಿಚಾರವಾಗಿ ಮಾತನಾಡಿದರು. ಪೆನ್ ಡ್ರೈವ್ ವಿಚಾರಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ ಅಂಥೇಳಿ. ದೇವರಾಜೇಗೌಡ ಮೋಸ್ಟ್ ಕ್ರಿಮಿನಲ್ ಮ್ಯಾನ್. 100 ಕೋಟಿ ವ್ಯವಹಾರಕ್ಕೂ ನನ್ನನ್ನೇ ಭಾಗಿ ಮಾಡ್ತಿದ್ದಾನೆ, ಆದರೆ ಅದಕ್ಕೂ ನನಗೂ ಯಾವುದೇ ರೀತಿಯಾಗಿ ಸಂಬಂಧ ಇಲ್ಲ ಅಂತೇಳಿ ಹೇಳಿದ್ದಾರೆ. ಆದರೆ ದೇವರಾಜೇಗೌಡರು ಹೇಳ್ತಾ ಇರುವಂಥದ್ದು, ಇವರಿದ್ದಾರೆ, ಇವರೇ ನನ್ನ ಜೊತೆ ಮಾತನಾಡಿದ್ದು, ನನ್ನ ಕಚೇರಿಗೆ ಬಂದಿದ್ದು, ಇದೆಲ್ಲ ಮಾತುಕತೆ ಆಗಿದೆ ಅಂತೇಳಿ ಸ್ವತಃ ಮಾತನಾಡಿರುವಂತಹ ಆಡಿಯೋವನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಮೊನ್ನೆ ಇದ್ದಕ್ಕಿದ್ದ ಹಾಗೆ 100 ಕೋಟಿ ಆಫರ್ ವಿಚಾರವಾಗಿ ಹೊಸ ಬಾಂಬನ್ನು ಸಿಡಿಸಿರುವಂಥದ್ದು. ಹೊರಗಡೆ ಬರ್ತೀನಿ, ಹೊರಗಡೆ ಬಂದಾದ ನಂತರ ಇಡೀ ಸರ್ಕಾರ ಬೀಳುತ್ತೆ, ಕಾಂಗ್ರೆಸ್ ಸರ್ಕಾರ ಬೀಳುತ್ತೆ ಅನ್ನುವಂಥ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಪೆನ್ ಡ್ರೈವ್ ವ್ಯಾಪಾರಕ್ಕೆ ಇಟ್ಕೊಂಡವನೇ ದೇವರಾಜೇಗೌಡ ಅಂತ ಹೇಳಿದ್ದಾರೆ ಇವರು. ಪೊಲೀಸ್ ಭಾಷೆಯನ್ನು ಬಳಸಿ ಹಂಚಿದಾರರನ್ನು ಹೊರಗೆಳೆಯಬೇಕು. DK ಶಿವಕುಮಾರ್ ಮತ್ತು ನನಗೆ ಯಾವುದೇ ರೀತಿಯಾಗಿ ಸಂಬಂಧ ಇಲ್ಲ ಅಂಥೇಳಿ ಬೆಂಗಳೂರಿನಲ್ಲಿ ಶಿವರಾಮೇಗೌಡ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಈಗ ಆರಂಭದಲ್ಲಿ ಕಾರ್ತಿಕ್ ಅನ್ನುವಂಥ ಹೆಸರು ಇತ್ತು. ಅದಾದ ನಂತರ ಕಾರ್ತಿಕ್ ಇದ್ದಕ್ಕಿದ್ದ ಹಾಗೆ ಫೇಸ್ಬುಕ್ ಮುಖಾಂತರ ಬಂದು ಕ್ಲಾರಿಫೈ ಕೊಡ್ತಾರೆ. ದೇವರಾಜೇಗೌಡರು ಕೂಡ ಕ್ಲಾರಿಫೈ ಕೊಡ್ತಾರೆ. ದೇವರಾಜೇಗೌಡರು ಇದ್ದಕ್ಕಿದ್ದ ಹಾಗೆ ಸುದ್ದಿಗೋಷ್ಠಿಯನ್ನು ಮಾಡಿ DK ಶಿವಕುಮಾರ್ ಹೆಸರನ್ನು ತೆಗಿತಾರೆ, ಶಿವರಾಮೇಗೌಡ ಹೆಸರನ್ನು ಕೂಡ ತೆಗಿತಾರೆ. ಅದಾದ ನಂತರ ಇವರು ಅರೆಸ್ಟ್ ಆಗ್ತಾರೆ ದೇವರಾಜೇಗೌಡರು. ಈಗ ಈ ವಿಚಾರವಾಗಿ ಮಾತನಾಡ್ತಾ ಇರುವಂಥದ್ದು ಶಿವರಾಮೇಗೌಡರು. ಅದಕ್ಕೂ ಅಂದರೆ ಪೆನ್ ಡ್ರೈವ್ಗೂ ಮತ್ತು ನನಗೆ ಯಾವುದೇ ರೀತಿಯಾಗಿ ಸಂಬಂಧ ಇಲ್ಲ ಅಂಥೇಳಿ. ಪೆನ್ ಡ್ರೈವ್ ವ್ಯಾಪಾರಕ್ಕೆ ಇಟ್ಕೊಂಡವನೇ ದೇವರಾಜೇಗೌಡ ಅಂತೇಳಿ, ಅಂದರೆ ವ್ಯಾಪಾರವನ್ನು ಪೆನ್ ಡ್ರೈವ್ ವ್ಯಾಪಾರವನ್ನು ಮಾಡ್ತಿರೋದೇ ದೇವರಾಜೇಗೌಡರು ಅಂತೇಳಿ. ಆದರೆ ದೇವರಾಜೇಗೌಡರು ಹೇಳ್ತಾ ಇರುವಂಥದ್ದು, ನಾನು ಹೊರಗಡೆ ಬರ್ತೀನಿ, ಹೊರಗಡೆ ಬಂದಾದ ನಂತರ ಎಲ್ಲ ಸತ್ಯ ಹೊರಗಡೆ ಬರುತ್ತೆ, ಇಡೀ ಸರ್ಕಾರ ಬೀಳುತ್ತೆ ಅಂಥೇಳಿ. ಕಾದು ನೋಡಬೇಕು ಈ ಪ್ರಕರಣ ಎಲ್ಲಿಯ ತನಕ ಬರುತ್ತೆ ಅಂಥೇಳಿ. ಬಹಳ ಮುಖ್ಯವಾಗಿ ಶಿವರಾಮೇಗೌಡರು ಹೇಳ್ತಾ ಇರುವಂಥದ್ದು, ಈಗಾಗಲೇ ನಾನು BJPಗೆ ರಾಜೀನಾಮೆಯನ್ನು ಕೊಟ್ಟಿದ್ದೇನೆ, ಮುಂದೆ ಯಾವ ಪಕ್ಷಕ್ಕೆ ನಾನು ಸೇರ್ಪಡೆ ಆಗ್ತೀನಿ ಅನ್ನೋದ್ರ ಬಗ್ಗೆ ಆದಷ್ಟು ಬೇಗ ನಾನು ತಿಳಿಸ್ತೀನಿ ಅಂತ ಹೇಳಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.